ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ದಿನ ನಾವು ಒಂದು ವಿಷಯವನ್ನು ನೆನಪಿಸಿಕೊಳ್ಳೋಣ. ಕೆಲವೊಮ್ಮೆ ನಾವು ಮಾಡಿದ ಪ್ರಾರ್ಥನೆಗಳಿಗೆ ದೇವರು ತಕ್ಷಣವೇ ಉತ್ತರವನ್ನು ಕೊಟ್ಟಿದ್ದಾರೆ. ಆ ರೀತಿ ನಾವು ಎಷ್ಟೋ ಮೇಲುಗಳನ್ನು ಹೊಂದ್ಕೊಂಡಿದ್ದೀವಿ. ಆದರೆ ಇನ್ನು ಕೆಲವೊಮ್ಮೆ ಉತ್ತರಗಳೇ ಸಿಗದಿರುವ ಪ್ರಾರ್ಥನೆಗಳು ಎಷ್ಟೋ ಇದೆ. ಹಲ್ಲೆಲೂಯಾ. ಆದರೆ ಅದಕ್ಕೆ ಏನು ಕಾರಣ ಅಂತ ನಾವು ನೋಡೋದಾದ್ರೆ, ಕೆಲವೊಮ್ಮೆ ನಾವು ಒಂದು ವಿಷಯದಲ್ಲಿ ತುಂಬಾ ಮನಸ್ಸು ಒಡೆದು ಹೋಗಿ ತುಂಬಾ ಗೋಳಾಡಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿ ಆ ವಿಷಯಕ್ಕೆ ತಕ್ಷಣ ನಾವು ಸದುತ್ತರವನ್ನ ಹೊಂದಿಕೊಂಡಿರ್ತೇವೆ. ಆದರೆ ಇನ್ನೂ ಕೆಲವು ವಿಷಯಗಳಿಗೆ ನನಗೆ ಜಯ ಬಂದಿಲ್ಲ ಅಂತ ನಿಮ್ಮಲ್ಲಿ ಅನೇಕರು ಕಾಯ್ತಾ ಇರ್ಬೋದು. ನಾನು ಈ ವಿಷಯಕ್ಕಾಗಿ ಕಾಯ್ತಾ ಇದ್ದೀನಿ, ಈ ಕಾರ್ಯ ಯಾವಾಗ ನೆರವೇರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ, ಇದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಅಂತ ನೀವು ಪ್ರಶ್ನೆಯೊಂದಿಗೆ ಇದ್ದೀರಾ. ಇಂದಿನ ವಾಕ್ಯ ನಿಮಗಾಗಿಯೇ. ನೋಡ್ರಿ, ಹಿಜ್ಕೀಯ ಅರಸನಿಗೆ ಮರಣಕರವಾದ ವ್ಯಾಧಿ ಇತ್ತು. ಆಗ ಪ್ರವಾದಿಯಾದ ಯೆಶಾಯನು ಬಂದು ಹೇಳ್ತಾನೆ, ಇನ್ನು ನೀನು ಉಳಿಯೋದಿಲ್ಲ, ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡು, ನೀನು ಸಾಯ್ಬೇಕಾಗಿದೆ ಎಂಬುದಾಗಿ. ಆಗ ಹಿಜ್ಕೀಯನು ಯಥಾರ್ಥವಾಗಿ ಗೋಳಾಡಿ ಪ್ರಾರ್ಥನೆ ಮಾಡ್ತಾನೆ. ಆಗ ಹೇಳಿದಂತ ಯೆಶಾಯ ಪ್ರವಾದಿ ಆ ಅರಮನೆಯ ಮಧ್ಯ ಪ್ರಾಕಾರವನ್ನು ಕೂಡ ಇನ್ನು ದಾಟೇ ಇರೋದಿಲ್ಲ. ಆಗ ತಕ್ಷಣ ಮತ್ತೆ ದೇವರು ಹೇಳ್ತಾರೆ, ನೀನು ಹೋಗಿ ಹಿಜ್ಕೀಯನಿಗೆ ಈ ರೀತಿಯಾಗಿ ಹೇಳು, ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ಕಂಡಿದ್ದೇನೆ, ನಿನಗೆ ಇನ್ನು 15 ವರ್ಷಗಳು ನಾನು ಕೂಡಿಸಿ ಕೊಡ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಈಗ ನಿಮಗೆ ಅರ್ಥವಾಗಿರುತ್ತೆ, ನಿಮಗೆ ಯಾವ ವಿಷಯದಲ್ಲಿ ಇನ್ನು ಉತ್ತರ ಸಿಗದೆ ಆ ಪರಿಸ್ಥಿತಿ, ಆ ಕಾರ್ಯ ಕಠಿಣವಾಗಿದೆಯೋ, ಈ ದಿನ ನೀವು ಒಂದು ಪ್ರಾರ್ಥನೆ ಮಾಡಿ, ಯಥಾರ್ಥವಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ. ನೀವು ಎಷ್ಟರ ಮಟ್ಟಿಗೆ ಯಥಾರ್ಥ ಹೃದಯದಿಂದ ಕಣ್ಣೀರು ಸುರಿಸಿ ನೀವು ಪ್ರಾರ್ಥನೆ ಮಾಡ್ತೀರೋ, ಅದು ದೇವರನ್ನ ಕದಲಿಸುತ್ತದೆ ಮತ್ತು ನಿಮ್ಮನ್ನ ಉನ್ನತಕ್ಕೆ ಕರೆದುಕೊಂಡು ಹೋಗುತ್ತದೆ. ನಿಶ್ಚಯವಾಗಿ ನೀವು ಈ ದಿನದಲ್ಲಿ ಕಠಿಣವಾದ ಪರಿಸ್ಥಿತಿಗಳಿಗೆ ಕಣ್ಣೀರಿನಿಂದ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿ, ಹಿಜ್ಕೀಯನ ಹಾಗೆ ನೀವು ಕೂಡ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ತೀರಿ ಎಂಬುದಾಗಿ ನಂಬುತ್ತೇವೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಲಿ. ಗಾಡ್ ಬ್ಲೆಸ್ ಯು.